ಆತ್ಮೀಯವಾದಂಥ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶುಭ ಪ್ರಣಾಮಗಳು. ಪ್ರಧಾನಮಂತ್ರಿಯವರಿಂದ ಬಂದಿರತಕ್ಕಂಥ ಪ್ರಧಾನಮಂತ್ರಿ ಯುವ 3.0 ಮೆಂಟರ್ಶಿಪ್ ಯೋಜನೆಯಲ್ಲಿ ಭಾಗವನ್ನು ವಹಿಸಲಿಕ್ಕೆ ಕೊನೆಯ ದಿನಾಂಕ 2025 ಏಪ್ರಿಲ್ 10 ಕೊನೆಯ ದಿನಾಂಕವಾಗಿದ್ದು, ಈ ಹಿನ್ನೆಲೆಯಲ್ಲಿ ಬರಹಗಾರರ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಪ್ರಧಾನಮಂತ್ರಿ ಯುವ 3.0 ಎನ್ನುವಂಥ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ 3 ಲಕ್ಷ ರೂಪಾಯಿಯನ್ನು ಗೆಲ್ಲುವಂಥ ಒಂದು ಅವಕಾಶ ಇದರಲ್ಲಿ ಅದ. ಇದಕ್ಕೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣ ಮಾಹಿತಿ ಹೇಳುವುದಾದರೆ, ಶಿಕ್ಷಣ ಸಚಿವಾಲಯ ಮತ್ತು ಭಾರತದ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್, ಪ್ರಧಾನಮಂತ್ರಿ ಯುವ ಲೇಖಕರ ಮಾರ್ಗದರ್ಶನ ಈ ಒಂದು ಯೋಜನೆಯಲ್ಲಿ 3ನೆಯ ಒಂದು ಆವೃತ್ತಿಯನ್ನು ಪ್ರಕಟಿಸಲಾಗಿರುವುದರಿಂದ ಈ ಉಪಕ್ರಮವು 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಇರತಕ್ಕಂಥ ಬರಹಗಾರರನ್ನು ಉತ್ತೇಜಿಸುವ, ಯುವ ಲೇಖಕರಿಗೆ ರಾಷ್ಟ್ರಮಟ್ಟದ ಒಂದು ವೇದಿಕೆಯನ್ನು ಕಲ್ಪಿಸುವಂಥ ಒಂದು ಉದ್ದೇಶಪೂರ್ವಕವಾಗಿ ಈ ಗುರಿಯ ಒಂದು ಅವಕಾಶ ಆಗಿರ್ತದೆ. ಈ ಯೋಜನೆಯು ಸೃಜನಶೀಲದಿಂದ ಬರವಣಿಗೆಯ ಕೌಶಲ್ಯಗಳನ್ನು ಅಭಿವೃದ್ಧಿಯನ್ನು ಪಡಿಸುವುದರೊಂದಿಗೆ ಯುವ ಬರಹಗಾರರಿಗೆ ಮಾರ್ಗದರ್ಶನ ಹಾಗೂ ಮಾನ್ಯತೆಯನ್ನು ನೀಡಲಾಗುತ್ತದೆ. ಈ ಹಿಂದೆ 1.0 ಹಾಗೂ 2.0 ಆವೃತ್ತಿಗಳನ್ನು ಪ್ರಕಟಿಸಲಾಗಿರುವುದರಿಂದ ಈ ಹಿನ್ನೆಲೆಯಲ್ಲಿ 3.0 ಎನ್ನುವಂಥ ಒಂದು ಆವೃತ್ತಿಯನ್ನು ಪ್ರಕಟಿಸಲಾಗಿರ್ತದೆ. ಭಾರತದಲ್ಲಿ ಸಾಹಿತ್ಯ ಪ್ರತಿಭೆಯನ್ನು ಬೆಳೆಸುವುದಾಗಿರಬಹುದು ಹಾಗೂ ಮಕ್ಕಳ ಓದುವನ್ನು ಸಹ ಆಗಿರಬಹುದು. ಇಲ್ಲಿ ಪುಸ್ತಕ ಹಾಗೂ ಸಂಸ್ಕೃತಿಯನ್ನು ಉತ್ತೇಜನವನ್ನು ಮಾಡುವುದರೊಂದಿಗೆ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿರ್ತದೆ. ಇದರಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ 3.0 ಮೆಂಟರ್ಶಿಪ್ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂದರೆ, ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲಿಕ್ಕೆ ಅಧಿಕೃತ ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಓಪನ್ ಮಾಡ್ಕೊಂಡ ತಕ್ಷಣ ನೋಂದಣಿಯನ್ನು ಪೂರ್ಣಗೊಳಿಸಿದ ನಂತರ ವೆಬ್ಸೈಟ್ಗೆ ಲಾಗಿನ್ ಮಾಡ್ಕೋಬೇಕು. ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿದ ನಂತರ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಪ್ರಸ್ತಾವನೆಯನ್ನು ಅಥವಾ ಆ ವಿಷಯವನ್ನು ಅಂತಿಮವಾಗಿರ್ತಕ್ಕಂಥ ದಿನಾಂಕದೊಳಗಾಗಿ ಆ ವೇದಿಕೆಗೆ ಸಲ್ಲಿಸಬೇಕು. ಈ ಅರ್ಜಿಯನ್ನು 2025 ಮಾರ್ಚ್ 11ರಿಂದ ಆರಂಭಗೊಳಿಸಲಾಗಿರ್ತದೆ. ಇದರಲ್ಲಿ ಅಭ್ಯರ್ಥಿಗಳು ತಮ್ಮ ಒಂದು ಬರಹವನ್ನು ಏಪ್ರಿಲ್ 10 ಒಳಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಇರ್ತದೆ. ಈ ಒಂದು 3 ಲಕ್ಷ ರೂಪಾಯಿಯನ್ನು ಗೆಲ್ಲುವಂಥ ಒಂದು ಅವಕಾಶವನ್ನು